ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ಕಳ್ಳ ಕುಳ್ಳ, ಸಿಂಗಪೂರಿನ ರಾಜ ಕುಳ್ಳ, ಕಿಟ್ಟು ಪುಟ್ಟು ಇದೆಲ್ಲ ನೋಡಿ ಭಾಳ ಇಷ್ಟ ಆಗ್ತದೆ ನನಗೆ. ಆ ಚಿತ್ರಗಳನ್ನ ನೋಡಿಬಿಟ್ಟು ದ್ವಾರಕೀಶ್ ಅವ್ರ ಮನೆ ನಮ್ಮ ಮನೆ ಹತ್ರ ಇದ್ದು ಅಲ್ಲಿ NR ಕಾಲೋನಿಯಲ್ಲಿ. ಆ ಮನೆ ಸುತ್ತ ನಾವು ಸೈಕಲಲ್ಲಿ ರೌಂಡ್ ಹೊಡೆಯೋದು, ಎಲ್ಲ ಇದೆ ದ್ವಾರಕೀಶ್ ಮನೆ, ಇದೆ ದ್ವಾರಕೀಶ್ ಅವ್ರ ಮನೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ. ಕೆಲವು ವರ್ಷಗಳಿಂದ ನಾವು ಕಾಲೇಜ್ ಬಂದಾಗ ಆ ಮನೆನ ಸಾರು ಮಾಡಿಬಿಟ್ಟಿದ್ರು ಅಂತ ಕೇಳಿದ್ವಿ. ಸೊ ನಮ್ಮಲ್ಲಿ ಅಯ್ಯೋ ಅನ್ಸೋದು. ಅಂದರೆ ಅವರು ಚಿತ್ರರಂಗದಲ್ಲಿ ಅವ್ರು ನೋಡಿರುವಂಥ ಏರುಪೇರುಗಳು, ಗೆಲುವು ಸೋಲುಗಳು ಎಲ್ಲವನ್ನು ದಾಟಿ ಅವ್ರು ನಿಂತಿದ್ದಂಥ ರೀತಿ ಬಹಳ ರಿಮಾರ್ಕಬಲ್. ಎಂತೆಂಥ ಚಿತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ಚಿತ್ರರಂಗಕ್ಕೆ. ಓಕೆ, ಸೋಲನ್ನು ನೋಡ್ತಾರೆ, ಮತ್ತೆ ಒಂದು ಆಪ್ತ ಮಿತ್ರ ಅಂತ ಅದ್ಭುತ ಚಿತ್ರವನ್ನು ಕೊಡ್ತಾರೆ. ದಟ್ ಇಸ್ ದ್ವಾರಕೀಶ್ ಅವರು. ಮತ್ತೆ 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 ಅವರು ದ ವೇ ಪ್ರೂವ್ಡ್ ಹಿಮ್ಸೆಲ್ಫ್. ಅವರು ಇದ್ದಂಥ ಆತ್ಮವಿಶ್ವಾಸ ಭಾಳ ನಾನು ನೆನೆಸ್ಕೋಬೇಕಾದ್ರೆ ಆಪ್ತ ಮಿತ್ರ ಮಾಡ್ತಿರ್ಬೇಕಾದ್ರೆ ಅವ್ರು ಸೆಟ್ಟಿಗೆ ಬಂದ್ರೇ ಒಂದು ಜಾಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋರು. ಎಲ್ಲರ ಜೊತೆ ಮಿಂಗಲ್ ಮಾಡೋ ರೀತಿಯಾಗಲಿ, ಅವರ ಬಗ್ಗೆನೇ ಅವ್ರಿಗಿರೋ ಸಮಸ್ಯೆಗಳ ಬಗ್ಗೆ ಅವರೇ ಜೋಕ್ ಮಾಡೋದು, ಈ ಥರ ಒಂದು ಜಾಲಿ ಕ್ಯಾರೆಕ್ಟರ್ ಆಗಿದ್ರು. ಅದರ ಹಿಂದೆ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಮೈಂಡು, ಇನ್ನೊಂದು ಕಡೆ ಸಿನಿಮಾ ಬಗ್ಗೆ ಅಪಾರವಾದ ಪ್ರೀತಿ, ಇದೆಲ್ಲ ಸೇರಿ ದ್ವಾರಕೀಶ್ ಚಿತ್ರನ ಇಷ್ಟು ದೊಡ್ಡ ಸಂಸ್ಥೆ ಮಾಡಿದೆ. 50 ಚಿತ್ರಗಳನ್ನು ನಿರ್ಮಾಣ ಮಾಡೋದು ಅಂದರೆ ಕ್ಯಾನ್ ಯು ಇಮ್ಯಾಜಿನ್ ಎಂಥ ದೊಡ್ಡ ಸಾಧನೆ ಅದು. ಇವತ್ತು ದ್ವಾರಕೀಶ್ ಅವರು ನಮ್ಮ ಜೊತೆ ಇಲ್ಲ, ಬಟ್ ಅನ್ಫರ್ಗೆಟಬಲ್ ಫಿಲ್ಮ್ಸ್ನ ಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಥ್ಯಾಂಕ್ ಯು ದ್ವಾರಕೀಶ್ ಜಿ ಅಂತ ಹೇಳಿದೆ.